ಬಿಜೆಪಿಯ ರಾಜ್ಯಸಭಾ ಅಭ್ಯರ್ಥಿಗಳಾಗಿ ಈರಣ್ಣ ಕಡಾಡಿ ಹಾಗೂ ಅಶೋಕ್ ಗಸ್ತಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ಆಯ್ಕೆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಇಬ್ಬರು ಕಾರ್ಯಕರ್ತರ ಹೆಸರನ್ನ ಘೋಷಣೆ ಮಾಡುವ ಮೂಲಕ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸವನ್ನ ನಮ್ಮ ಪಕ್ಷ ಮಾಡಿದೆ ಅಂತ ಕಟೀಲ್ ಹೇಳಿದ್ದಾರೆ. ರಾಜ್ಯಸಭಾ ಚುನಾವಣೆ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿಕ್ಕಿದೆ. ಅದರಲ್ಲಿ 2 ಸ್ಥಾನಗಳಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ. ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರ ಸಮಿತಿ ಕೂತು 2 ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದೆ. ಒಂದು ಸಣ್ಣ ಸಮುದಾಯದ ಅಶೋಕ್ ಗಸ್ತಿ ಅವರನ್ನು ಇವತ್ತು ಪಾರ್ಟಿ ಘೋಷಣೆ ಮಾಡಿದೆ. ಇನ್ನೊಬ್ಬ ಅಭ್ಯರ್ಥಿಯಾಗಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಈರಣ್ಣ ಕಡಾಡಿ ಅವರನ್ನು ಘೋಷಣೆ ಮಾಡಿದೆ. ಮತ್ತು ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಇದೊಂದು ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಭಾರತೀಯ ಜನತಾ ಪಾರ್ಟಿ ಪ್ರಾರಂಭದಿಂದ ಇವತ್ತಿನವರೆಗೆ ನಮ್ಮದು ವಿಭಿನ್ನ ಪಾರ್ಟಿ ಅಂತ ಹೇಳ್ತಿದ್ವಿ. ಇವತ್ತು ಆ ವಿಭಿನ್ನ ಪಾರ್ಟಿ ಏನು ಅನ್ನುವಂಥದ್ದು ತೋರಿಸಿಕೊಟ್ಟಿದೆ. ಯಾವುದೇ ಅರ್ಜಿಗಳನ್ನು ಹಾಕದೆಯು, ಯಾವುದೇ ಅಪೇಕ್ಷೆಗಳನ್ನು ಪಡೆಯು, ಕೆಲಸ ಮಾಡ್ತಾ ಮಾಡ್ತಾ ಕಾರ್ಯಕರ್ತನನ್ನು ಗುರುತಿಸುವುದೇ ಭಾರತೀಯ ಜನತಾ ಪಾರ್ಟಿಯ ವಿಭಿನ್ನತೆ. ಹಾಗಾಗಿ ಸಾಮಾನ್ಯ ಕಾರ್ಯಕರ್ತ ಬೆಳೆಸಬಹುದು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಂಬಿಕೆ. ಹಾಗೆ ಇವತ್ತು ಇಬ್ಬರು ಕಾರ್ಯಕರ್ತರನ್ನು ಘೋಷಣೆ ಮಾಡಿರೋದ್ರಿಂದ ಇದೊಂದು ವಿಭಿನ್ನವಾಗಿರ್ತಕ್ಕಂಥ ಚಿಂತನೆ ಮಾಡತಕ್ಕಂಥ ವಿಭಿನ್ನ ಪಾರ್ಟಿ ಅನ್ನುವಂಥದ್ದು ತೋರಿಸಿದೆ. ನಮ್ಮ ರಾಜ್ಯದ, ನಮ್ಮ ದೇಶದ ಸಹಸ್ರಾರು ಕಾರ್ಯಕರ್ತರಿಗೆ, ಲಕ್ಷಾಂತರ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ, ನಂಬಿಕೆಗಳು ಪಾರ್ಟಿ ಮೇಲೆ ಜಾಸ್ತಿ ಆಗಿದೆ. ಅಂಥ ಒಳ್ಳೆಯ ಕಾರ್ಯ ಆಗಿದೆ. ಈ ಇಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಮುಖೇನ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಎತ್ತುವುದಕ್ಕೆ ಮತ್ತು ನಮಗೆಲ್ಲರಿಗೂ, ನಾವು ಅಂಗಡಿಯವರೆಲ್ಲ ಲೋಕಸಭಾ ಸದಸ್ಯರು, ನಮಗೆ ಇನ್ನಷ್ಟು ಶಕ್ತಿ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಅವ್ರ ಮುಖಾಂತರ ರಾಷ್ಟ್ರ ಕಾರ್ಯ ನಡೆಯಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆ. ಈ ಬಾರಿಯ ರಾಜ್ಯಸಭಾ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸದಾನಂದ ಗೌಡ ಅವರೇ, ಬಹಳ ಅಚ್ಚರಿಯ ಆಯ್ಕೆ ರಾಜ್ಯಸಭಾ ಅಭ್ಯರ್ಥಿಗಳದ್ದು ಅಂತ ಕೇಳಿ ಬರ್ತಾ ಇದೆ. ಸಾಕಷ್ಟು ಇದೊಂದು ರೀತಿಯ ಸಂಚಲನವನ್ನ ಉಂಟು ಮಾಡಿದೆ. ಏನ್ ಹೇಳೋಕ್ ಬಯಸ್ತೀರಿ? ಅಲ್ಲ, ಇದರಲ್ಲಿ ಅಚ್ಚರಿ ಅಂತ ಹೇಳುವಂತ ಪ್ರಶ್ನೆಗಳೇನಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಕೂಡ ಒಂದು ಫೈನಲ್ ಡಿಸಿಷನ್ ರಾಜ್ಯಸಭೆಗೆ ಇರ್ಬೋದು, ವಿಧಾನ ಪರಿಷತ್ಗೆ ಇರ್ಬೋದು, ಅದನ್ನ ನಮ್ಮ ಕೇಂದ್ರದ ವರಿಷ್ಠರು ಅಂದ್ರೆ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ತಗೊಳ್ಳುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇದು ಇವತ್ತೇನು ಹೊಸತಲ್ಲ. ಇಂತ ಏನೆಲ್ಲೋ ನಾವು ವಿಚಾರಗಳು ಬಂದಾಗಲ್ಲ ಅದನ್ನೊಂದು ಅಧ್ಯಯನ ಮಾಡಿ ಒಂದು ರೀತಿಯಲ್ಲಿ ಸೂಟಬಲ್ ಕ್ಯಾಂಡಿಡೇಟ್ಸ್ ಕೊಡುವಂತದ್ದು ಕೂಡ ನ್ಯಾಷನಲ್ ಪಾರ್ಟಿ ಕರ್ನಾಟಕದಿಂದ ಆಯ್ಕೆ ಆಗುವವರಿಗೆ ಮಾತ್ರ ಸೀಮಿತ ಅಲ್ಲ. ಇಡೀ ದೇಶದ ಎಲ್ಲ ಆಚಾರ ವಿಚಾರಗಳನ್ನ ಮತ್ತು ಎಲ್ಲ ಇಶ್ಯೂಗಳನ್ನು ಕೂಡ ಸಾರ್ಟ್ ಔಟ್ ಮಾಡುವಂತ ಒಂದು ರಾಜ್ಯ ಸಭೆ ಅದು. ಆದ ಕಾರಣ ಅಲ್ಲಿಗೆ ಯಾರು ಹೋಗ್ಬೇಕು, ಗ್ರೌಂಡ್ ರಿಯಾಲಿಟಿಗಳು ಬಾಕಿದನ್ನ ತಿಳ್ಕೊಳ್ಬಲ್ಲ ಅಂತವರು ಮತ್ತು ಪಕ್ಷದ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಲವರನ್ನ ಅವರು ಆಯ್ಕೆ ಮಾಡ್ತಾರೆ. ಆ ರೀತಿ ಆಯ್ಕೆ ನಡೆದಿದ್ದು ಇದೇನು ಹೊಸತಲ್ಲ. ಹಿಂದೆ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಆಯ್ಕೆಗಳಲ್ಲಿ ಫೈನಲ್ ಡಿಸಿಷನ್ ತಗೊಳ್ಳುವಂತ ಕೇಂದ್ರ ವರಿಷ್ಠರು ಬೇರೆ ಬೇರೆ ಡಿಸಿಷನ್ ತಗೊಂಡಿದ್ದಾರೆ. ಡಿ.ವಿ. ಸದಾನಂದ ಗೌಡ ಅವರೇ, ಈ ಆಯ್ಕೆಯ ಬಗ್ಗೆ ಇದರಲ್ಲಿ ಅಬ್ಜೆಕ್ಷನ್ ಗಿಂತ ಹೆಚ್ಚಾಗಿ ಪ್ರಶಂಸೆ ಕೇಳಿ ಬಂದಿದೆ. ಆದ್ರೆ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ನಾಯಕರನ್ನ ಸಂಪೂರ್ಣ ಕಡೆಗಣನೆ ಮಾಡಲಾಗಿದೆಯಾ? BSY ಅವರಿಗೆ ಇದು ವಿಚಾರವೇ ಗೊತ್ತಿರ್ಲಿಲ್ವೇನೋ ಆ ರೀತಿನಲ್ಲಿ ಕಾಣ್ತಾ ಇದೆ. ಮತ್ತೆ ಬಿಜೆಪಿ ಒಳಗಡೆನೆ ಸಾಕಷ್ಟು ಭಿನ್ನ ಭಿನ್ನ ಧ್ವನಿಗಳು ಕೇಳ್ತಾ ಇದೆ. ನಾಯಕತ್ವದ ಗೊಂದಲ ಉಂಟಾಗಿದೆಯಾ ಹಾಗಾದ್ರೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆಗೂ ಕೂಡ ಇದು ಅನುವು ಮಾಡಿಕೊಡುತ್ತೆ. ಖಂಡಿತವಾಗಿಯೂ ಇಲ್ಲ. ಯಾವತ್ತು ಯಡಿಯೂರಪ್ಪರ ನಾಯಕತ್ವವನ್ನು ಈಗಾಗಲೇ ಒಪ್ಪಿಕೊಂಡು ಅವರಿಗೆ ಬೇಕಾದಂತ ಎಲ್ಲ ಸಹಕಾರಗಳನ್ನ ಕೇಂದ್ರದ ವರಿಷ್ಠರು ಮಾಡ್ತಾ ಇರುವಂತದ್ದು ನೀವು ಕಂಡಿದ್ದೀರಿ. ಪಕ್ಷದ ಆಯ್ಕೆ ವಿಚಾರದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವನಿಗೆ ಹೇಳಲಿಕ್ಕೆ ಮತ್ತು ಹೆಸರುಗಳನ್ನು ಕೊಡ್ಲಿಕ್ಕೆ ಅವನಿಗೆ ಅವಕಾಶ ಇದೆ. ಆದ್ರೆ ಅಂತಿಮ ತೀರ್ಮಾನ ಕೇಂದ್ರದ ವರಿಷ್ಠರು ತಗೊಳ್ಳೋ ಕಾರಣ ಆ ರೀತಿಯ ಒಂದು ತೀರ್ಮಾನಗಳನ್ನು ಅವರು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಒಂದು ಶಿಸ್ತುಬದ್ಧ ಪಾರ್ಟಿಗೆ ಸೇರಿದವರು. ಆ ಶಿಸ್ತು ಅಂತ ಹೇಳಿದ್ರೆ ಅದು ಕೇವಲ ಯಾವುದೋ ಒಂದು ವ್ಯಕ್ತಿಯಿಂದ ಬರುವಂತದ್ದಲ್ಲ. ಎಲ್ಲ ವಿಚಾರಗಳನ್ನು ತಕೊಂಡು ಅದನ್ನು ಆ ಒಂದು ತೀರ್ಮಾನಗಳನ್ನು ಕೊಡುವಂತದ್ದಕ್ಕೆ ಬದ್ಧರಾಗಿ ಕೆಲಸ ಮಾಡುವುದೇ ಒಂದು ಪಕ್ಷದಲ್ಲಿ ಶಿಸ್ತು ಅಂತ ಹೇಳುವಂತದ್ದು. ಇದು ಬೇರೆ ಯಾವ ಪಾರ್ಟಿಯಲ್ಲಿದೆ?
ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಹೇಳಿದ್ದೇ ಕೊನೆಯ ಮಾತಾಗತ್ತೆ ಮತ್ತು ಇಲ್ಲಿ ಸ್ಥಳೀಯ ರಾಜಕಾರಣಕ್ಕೆ ಅಥವಾ ಸ್ಥಳೀಯ ನಾಯಕರಿಗೆ ಇದರಲ್ಲಿ ಯಾವುದೇ ಸೇ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಮತ್ತೊಮ್ಮೆ ಹೈಕಮಾಂಡ್ ರವಾನಿಸಿದೆಯಾ ಈ ಮೂಲಕ? ಇಂಟರ್ಪ್ರಿಟೇಷನ್ ಏನ್ ಬೇಕಾದ್ರೂ ಮಾಡಿಕೊಳ್ಬಹುದು, ಅವರವರಿಗೆ ಬೇಕಾದ ರೀತಿಯಲ್ಲಿ ಮಾಡಬಹುದು. ಆದ್ರೆ ನಾನು ಈ ಪಕ್ಷದ ಅಧ್ಯಕ್ಷನಾಗಿ ಸುಮಾರು 4 ವರ್ಷ ಕೆಲಸ ಮಾಡಿದ್ದೀನಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕೋರ್ ಕಮಿಟಿಯ ಸದಸ್ಯನಾಗಿ ಕಳೆದ ಹಲವಾರು ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ತೀರ್ಮಾನಗಳಿಂದ ವ್ಯತಿರಿಕ್ತವಾದಂತಹ ಒಂದು ಡಿಸಿಷನ್ಗಳನ್ನ ಕೇಂದ್ರ ಸಾಕಷ್ಟು ಸಂದರ್ಭದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ತಗೊಂಡಿದೆ. ಆದ ಕಾರಣ ಇದರಲ್ಲಿ ಯಾರು ಮೇಲೂ ಅಲ್ಲ, ಯಾರನ್ನು ನೆಗ್ಲೆಕ್ಟ್ ಮಾಡಿದ್ದು ಇಲ್ಲ, ಯಾರನ್ನ ಒಂದು ರೀತಿಯಲ್ಲಿ ಸ್ವಲ್ಪ ಅವರು ಹೇಳಿದ ವಿಚಾರಗಳಿಗೆ ಮನ್ನಣೆ ಕೊಡ್ಲಿಲ್ಲ ಅಂತ ಹೇಳುವಂತದ್ದಿಲ್ಲ. ಇದೆಲ್ಲವೂ ಕೂಡ ಕೇವಲ ಒಂದು ಪಕ್ಷದ ತೀರ್ಮಾನ ಅಂತ ಹೇಳುವಂತದಕ್ಕಿಂತಲೂ ಹೆಚ್ಚು ಒಂದು ದೇಶದಲ್ಲಿ ಸಂಘಟನೆಯ ತೀರ್ಮಾನ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಓಕೆ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದೀರಿ, ರಾಜಕೀಯದ ಈಕ್ವೇಷನ್ಸ್ ಇನ್ನಾದ್ರೂ ಬದಲಾಗ್ಲಿ. ಧನ್ಯವಾದಗಳು ಡಿ ವಿ ಸದಾನಂದ ಗೌಡ ಅವರೇ ನ್ಯೂಸ್ 18 ನೊಂದಿಗೆ ಮಾತಾಡಿ.